ಎಲ್ಲರಿಗೂ ನಮಸ್ಕಾರ. ನಾನು ಶುಭಾ ಆರ್ ಭಟ್, ಬೆಂಗಳೂರಿನ ಪದ್ಮನಾಭ ನಗರದಲ್ಲಿ ವಾಸವಾಗಿದ್ದೀನಿ ಕಳೆದ 20 ವರ್ಷದಿಂದ. ಮುಂಚೆ ಒಂದ್ಸಲ ನಾನು ಲೈವಲ್ಲಿ ಬಂದಿದ್ದೆ ಅಮೂಲ್ ಕನ್ನಡ ಪೇಜ್ನಲ್ಲಿ. ಅದು ಸಾಬುದಾನ ಸಾಗು ಅಂತ ಮಾಡಿದ್ದೆ. ಅದರಲ್ಲಿ ನಾನು ಮಾಡಿದ್ದು ತುಂಬಾ ಇಷ್ಟಪಟ್ಟು ತುಂಬಾ ಜನ ಟ್ರೈ ಮಾಡಿ ಚೆನ್ನಾಗಿ ಆಗಿದೆ ಅಂತ ಕೂಡ ಹೇಳಿದ್ರು. ಸೊ ಇವತ್ತು ಇನ್ನೂ 2 ಬೇರೆ ಡಿಶ್ ಒಂದಿಗೆ ಬಂದಿದ್ದೀನಿ. ನೋಡಿ, ಇವತ್ತಿನ ಡಿಶ್ದು ಇಂಪಾರ್ಟೆನ್ಸ್ ಏನಂದ್ರೆ, ಪ್ರಾಮುಖ್ಯತೆ ಅಂತ ಹೇಳಬೇಕು ಅಂದ್ರೆ, ಒಂದು ಇವಾಗ ಸೆಕೆಗಾಲ ಶುರುವಾಗಿದೆ, ಚಳಿಗಾಲ ಮುಗ್ದಿದೆ, ಸೆಕೆಗಾಲ ಶುರುವಾಗಿದೆ. ಆಫೀಸಿಂದ ಬಂದಾಗ, ಮಕ್ಕಳು ಸ್ಕೂಲಿಂದ ಬಂದಾಗ ತಂಪಾಗಿ ಏನಾದ್ರು ಕುಡಿಯೋಣ ಅಂತ ಅನ್ಸತ್ತೆ. ನಾವು ಇರೋದ್ರಲ್ಲಿ ಹೆಲ್ದಿ ಕೊಡ್ಬೇಕು ಅಂತ ಯಾವಾಗೂ ಯೋಚನೆ ಮಾಡ್ತೀವಿ ಮಕ್ಕಳು ವಿಚಾರ ಬಂದಾಗ. ಮಕ್ಕಳು ವಿಚಾರ ಯಾಕೆ, ನಾವು ಕೂಡ ಒಳ್ಳೆ ಹೆಲ್ದಿ ಫುಡ್ಡೇ ತಿನ್ಬೇಕು ಅದಕ್ಕಲ್ಲ, ಬಟ್ ಮಕ್ಕಳಿಗೆ ನಾವು ತುಂಬಾ ಪ್ರಾಮುಖ್ಯತೆ ಕೊಟ್ಟು ಅವ್ರಿಗೆ ಒಳ್ಳೆ ಫುಡ್ ಕೊಡ್ಬೇಕು, ಹೆಲ್ತಿ ಫುಡ್ ಕೊಡ್ಬೇಕು ಅಂತ ಯಾವಾಗೂ ಯೋಚನೆ ಮಾಡ್ತಾ ಇರ್ತೀವಿ. ಹಾಗಾಗಿ ನಾನು ಇವತ್ತಿಂದು 2 ಡಿಶ್ ತೋರಿಸ್ತೀನಿ. ಒಂದು ವಿಯೆಟ್ನಾಮೀಸ್ ಕೋಲ್ಡ್ ಕಾಫಿ, ಇನ್ನೊಂದು ಹೈದರಾಬಾದದ್ದು ಬನ್ ಮಸ್ಕಾ. ನೋಡಿ, ನಾನು ತುಂಬಾ ನಂಬಿರೋ ಒಂದು ನಾಣ್ಣುಡಿ ಅಂದ್ರೆ, ದೇಶ ಸುತ್ತಿ ನೋಡು ಕೋಶ ಓದಿ ನೋಡು ಅಂತ. ಸುತ್ತೋ ಚಟ ಅಂತ ಅಂತಾರಲ್ಲ, ಅದು ನಂಗೆ ತುಂಬಾ ಇಷ್ಟ. ಸುತ್ತದು ಅಂದ್ರೆ ತುಂಬಾ ಇಷ್ಟ. ಹಾಗಾಗಿ ಈ ರಜದ ಸೀಸನ್ ಬಂದ ತಕ್ಷಣ, ಅಥವಾ ಒಂದ್ ದಿವಸ ಎಕ್ಸ್ಟ್ರಾ ಲಾಂಗ್ ವೀಕೆಂಡ್ ಅಂತ ಬಂದ್ರೆ, ಆಫೀಸಿಂದ ರಜಾ ಒಂದ್ ದಿವಸ ಸಿಕ್ಕಿದ್ರೆ ಎಲ್ಲಾರು ಹೋಗೋಣ ಅಂತ ಆಸೆ ಆಗತ್ತೆ. ಹಾಗೆ ನಾನು ಆಪರ್ಚುನಿಟಿ ಸಿಕ್ಕಿದಾಗೆಲ್ಲ, ಅವಕಾಶ ಸಿಕ್ಕಿದಾಗೆಲ್ಲ ಎಲ್ಲಾರು ಹೋಗೋದು ಒಂದು ನನ್ಗೆ ಇಷ್ಟವಾದಂತದ್ದು. ಹೋದಾಗೆಲ್ಲ ಅಲ್ಲಿಯ ವಿಶೇಷತೆ ಏನು, ಅಲ್ಲಿ ಮಾಡೋದು ಆಹಾರ ಇರ್ಬೋದು, ಅವ್ರ ಕಲ್ಚರ್ ಇರ್ಬೋದು, ಅವ್ರ ಸಂಸ್ಕೃತಿ ಇರ್ಬೋದು, ಅಲ್ಲಿ ವಿಶೇಷತೆ ಏನು ಅಂತ ತಿಳ್ಕೊಳ್ಳೋದು ನನ್ನ ಅಭ್ಯಾಸ. ಹಾಗೆ ವಿಯೆಟ್ನಾಂ ಹೋಗ್ತೀನಿ ಅಂದಾಗ ತಕ್ಷಣ ನನಗೆ ಮುಂಚೆ ಅಕ್ಕ ಬಾವ ಹೋಗಿ ಬಂದಿದ್ರು, ಅಕ್ಕ ಬಾವ ಅಕ್ಕನ ಮಗಳು ಎಲ್ಲ ಹೋಗಿ ಬಂದಿದ್ರು. ಅಲ್ಲಿ ಹೋದಾಗ ವಿಯೆಟ್ನಾಂ ಕಾಫಿ ಮಿಸ್ ಮಾಡ್ಕೊಳ್ಬೇಡ ಅಂತ ತುಂಬಾ ಹೇಳಿದ್ರು. ಸೊ ವಿಯೆಟ್ನಾಂ ಹೋಗೋಕ್ಕಿಂತ ಮುಂಚೆನೆ ನನಗೆ ಒಂದು ವಿಯೆಟ್ನಾಂ ಕಾಫಿನ ಟ್ರೈ ಮಾಡಬೇಕು ಅನ್ನೋದು ಮನಸ್ಸಿನಲ್ಲಿ ಆಗ್ಲೇ ಇತ್ತು. ಹಾಗಾಗಿ ಅಲ್ಲಿ ಹೋದ ದಿವಸನೇ ನಾನು ವಿಯೆಟ್ನಾಂ ಕಾಫಿನ ಟ್ರೈ ಮಾಡಕ್ ಶುರು ಮಾಡಿದೆ. ಇನ್ನೊಂದು ಮಾಡೋದಂದ್ರೆ, ನಾನು ಹೈದರಾಬಾದ್ ಬನ್ ಮಸ್ಕಾ. ಇವಾಗ ಮೊನ್ನೆ ಒಂದ್ 2 ವಾರ 3 ವಾರದ ಮುಂಚೆ ಹೈದರಾಬಾದಿಗೆ ಹೋಗಿ ಬಂದೆ. ಅಲ್ಲಿ ಬನ್ ಮಸ್ಕಾ ತಿಂದು ತುಂಬಾ ಇಷ್ಟ ಆಯ್ತು. ಹಾಗಾಗಿ ಅದನ್ನು ಯಾಕೆ ಟ್ರೈ ಮಾಡಬಾರ್ದು ಇವತ್ತಿಂದು ಇದರಲ್ಲಿ ಅಂತ ನಾನು ಮನೆಗೆ ಬಂದು ಅದನ್ನ ಒಂದ್ಸಲ ಟ್ರೈ ಮಾಡಿ ತುಂಬಾ ಚೆನ್ನಾಗಿ ಬಂತು. ಹಾಗೆ ಇವತ್ತು ಅದನ್ನು ಕೂಡ ಮಾಡ್ತಾ ಇದ್ದೀನಿ. ಮೊದಲಿಗೆ ಬನ್ ಮಸ್ಕಾ ಮಾಡಕ್ಕೆ ಯಾವ್ದಾದ್ರು ಬನ್ ಆಗ್ಬೋದು. ನಾನು ಲೋಕಲ್ ಬೇಕರಿನಲ್ಲಿ ಸಿಗುವಂತ ಬನ್ ಇಟ್ಕೊಂಡಿದ್ದೀನಿ. ಹಾಗೆ ಅಮೂಲ್ ಅವ್ರದ್ದು ಬೆಣ್ಣೆ ತಂದ್ಕೊಂಡಿದ್ದೀನಿ. ಅದು ಹಾಕಿ ಬೆಣ್ಣೆಗೆ ಒಂಚೂರು ಸಕ್ಕರೆ ಹಾಕಿ ಚೆನ್ನಾಗಿ ಬೀಟ್ ಮಾಡಬೇಕು. ಅದೊಂದು 5 ರಿಂದ 8 ನಿಮಿಷ ಆಗತ್ತೆ ಆ ಕೆಲಸ. ಅದಕ್ಕಾಗಿ ನಾನು ಅದನ್ನ ಮುಂಚೆನೆ ಮಾಡಿದೀನಿ. ಹಾಗೂ ನಿಮ್ಗೆ ಇನ್ನೊಂದ್ಸಲ ತೋರ್ಸಕ್ಕೆ, ಬೀಟ್ ಮಾಡೋದು ಏನ್ ಮಾಡ್ಬೇಕು ಅನ್ನೋದು ತೋರ್ಸಕ್ಕೆ ಅಂತ ಸ್ವಲ್ಪ ಬೆಣ್ಣೆ ಮಿಕ್ಸ್ ಇಟ್ಕೊಂಡಿದೀನಿ. ಅದೇನೇ ಇದು ಆ ಪ್ಯಾಕೆಟ್ ಇಂದ ತೆಗೆದಿದ್ದು, ಅದನ್ನ ಇವಾಗ ಹಾಕಿ ಇನ್ನೊಂದ್ಸಲ ತೋರಿಸ್ತೀನಿ. ಸೊ ಇದು ನಾನು ಬನ್ ಮಸ್ಕಾ ಮಕ್ಕಳಿಗೆ ಇಷ್ಟ ಆಗತ್ತೆ. ನನ್ಗೂ ಸ್ವಲ್ಪ, ನಂದು ಸ್ವೀಟ್ ಟೂತ್ ಅಂತಾರಲ್ಲ ಆ ರೀತಿ, ನಂದು ಸ್ವಲ್ಪ ಸಿಹಿ ಕಂಡ್ರೆ ಇನ್ನೊಂಚೂರು ತಿನ್ನೋಣ ಅಂತ ಆಸೆ ಆಗತ್ತೆ. ನೋಡಿ, ಇನ್ನೊಂಚೂರು ಬೆಣ್ಣೆ ಹಾಕೋತಾ ಇದ್ದೀನಿ ನಾನು. 1-2 ಸ್ಪೂನ್ ಹಾಕೊಂಡೆ. ಬೀಟ್ ಮಾಡ್ಬೇಕು ಅಂದ್ರೆ ಏನ್ ಮಾಡ್ಬೇಕಂದ್ರೆ, ಅದನ್ನ ಚೆನ್ನಾಗಿ ವಿಸ್ಕರ್ ಅಲ್ಲಿ ಅದ್ರಲ್ಲಾರು ಮಾಡ್ಬೋದು. ಸ್ವಲ್ಪ ಕ್ವಾಂಟಿಟಿ ಇದ್ರೆ ನಾವು ಅಷ್ಟು ಹೋಗೋ ಅವಶ್ಯಕತೆ ಕೂಡ ಇಲ್ಲ. ಬೆಣ್ಣೆನ ಹಾಕೊಂಡು ಇದು ಸಕ್ಕರೆ ಪುಡಿ ಹಾಕೊಳ್ತಾ ಇದೀನಿ. ಸಕ್ಕರೆನ ಪುಡಿ ಮಾಡಿಟ್ಕೊಂಡ್ರು ಆಯ್ತು, ಹಾಗೆ ಸಕ್ಕರೆ ಇಟ್ಕೊಂಡ್ರು ಆಯ್ತು, ಹೇಗಾದ್ರೂ ಆಯ್ತು. ಸಕ್ಕರೆ ಪುಡಿ ಮಾಡ್ಕೊಂಡ್ರೆ ಸ್ವಲ್ಪ ಬೇಗ ಮಿಕ್ಸ್ ಆಗತ್ತೆ. ಹಾಗಾಗಿ ಸ್ವಲ್ಪ ಸಕ್ಕರೆನ ಪುಡಿ ಮಾಡಿಟ್ಕೊಂಡಿದೀನಿ. ಸಕ್ಕರೆ ಪುಡಿ ಮಾಡಿಟ್ಕೊಂಡಿದ್ದು ಹಾಕೊಂಡು ಒಂದು 5 ರಿಂದ 8 ನಿಮಿಷ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇರ್ಬೇಕು. ಕಂಟಿನ್ಯೂಸ್ ಆಗಿ ಮಿಕ್ಸ್ ಮಾಡ್ತಾ ಇರ್ಬೇಕು. ಆ ಬೆಣ್ಣೆ ಟೆಕ್ಸ್ಚರ್ ಇದೆ ಅಲ್ಲ, ಮೃದುವಾಗಿ, ಇದು ಬೆಣ್ಣೆ ಕಲರ್ ಚೇಂಜ್ ಆಗಬಾರ್ದು. ಅದೇ ನಿಮ್ಗೆ ಗೊತ್ತಾಗತ್ತೆ ಅದು ಸಾಫ್ಟ್ ಆಗಿದೆ, ಅದು ಬೆಣ್ಣೆನೇ ಮೃದು ಮತ್ತೆ ಅದರಲ್ಲಿ ಸಾಫ್ಟ್ ಆಗಿದೆ ಅಂತ ಅನ್ನೋದು ನಿಮ್ಗೆ ಅದು ಅರ್ಥ ಆಗ್ಬೋದಲ್ಲ. ಅದು ನೋಡುವಾಗೇನೆ ನಿಮ್ಗೆ ಗೊತ್ತಾಗ್ತಾ ಇದೆ, ಅದು ಕಲರ್ ಚೇಂಜ್ ಆಗದೆ, ತೀರಾ ಲಿಕ್ವಿಡ್ ಅಲ್ಲ, ದಪ್ಪ ಬೆಣ್ಣೆನೂ ಅಲ್ಲ, ಆ ರೀತಿ ಒಂದು ಸೆಮಿ ಸಾಲಿಡ್ ತರ ಅಷ್ಟು ಟೆಕ್ಸ್ಚರ್ ಬರೋ ತನಕ ಕಂಟಿನ್ಯೂಸ್ ಆಗಿ ಈ ತರ ಮಿಕ್ಸ್ ಮಾಡ್ತಾ ಇರ್ಬೇಕು. ನನಗೆ ಪ್ರತಿ ಸಲ ಬೆಣ್ಣೆನ ತೆಗೆದು ಏನಾದ್ರು ಕೆಲಸ ಮಾಡುವಾಗ ಒಂದು ಅದ್ಭುತವಾದಂತ ಭಾವಗೀತೆ ನೆನಪಾಗತ್ತೆ.
MD ಪಲ್ಲವಿ ಅವರು ಹಾಡಿ ಅತ್ಯಂತ ಜನಪ್ರಿಯ ಮಾಡಿರುವಂಥದ್ದು, ಎಚ್ ಎಸ್ ವೆಂಕಟೇಶ್ ಮೂರ್ತಿ ಅವರು ರಚಿಸಿರುವಂಥದ್ದು ಅಮ್ಮ ನಾನು ದೇವರಾಣೆ ಬೆಣ್ಣೆ ಕದ್ದಿಲ್ಲಮ್ಮ. ಯಾರಿಗೆ ಬೆಣ್ಣೆ ಇಷ್ಟ ಆಗಲ್ಲ? ನಮ್ಮ ಅಂತ ಗೋಕುಲದಲ್ಲಿ ಹುಟ್ಟಿದಂತ ನಮ್ಮ ಕೃಷ್ಣ ದೇವರಿಗೇನೆ ಅದು ಅಷ್ಟಿಷ್ಟವಾದಂಥದ್ದು. ಎಲ್ಲ ಗೋಪಿಕರು ಹೋಗಿ ಆ ಮಡಕೆನ ಒಡೆದು ಬೆಣ್ಣೆ ತಿನ್ನುವಂತ ತುಂಟ ಕೃಷ್ಣನಿಗೆ ಇಷ್ಟ ಆದದ್ದು ಇನ್ ಮಕ್ಕಳಿಗೆ ಕೇಳ್ಬೇಕಾ? ಅವ್ರಿಗೆ ತುಂಬಾ ಇಷ್ಟ ಆಗತ್ತೆ. ಆಕ್ಚುಲಿ ಬೆಣ್ಣೆ ಸಕ್ಕರೆ ಸೇರಿದ್ರೆ ಎಲ್ಲರಿಗೂ ಇಷ್ಟ ಆಗತ್ತೆ ಅನ್ನೋದು ನನ್ನ ಅನಿಸಿಕೆ. ನಾ ಹೇಳ್ದೆ ಅಲ್ಲ, ನಂದು ಸ್ವಲ್ಪ ಸ್ವೀಟ್ ಟೂತು, ಹಾಗಾಗಿ ನನಗೆ ಡೆಫಿನೆಟ್ಲಿ ಇದು ತುಂಬಾ ಇಷ್ಟ ಆಗತ್ತೆ. ಸೊ ಇದು ಬೆಣ್ಣೆ ನಾನು ಹೇಳ್ದೆ ಅಲ್ಲ, ಈ ತರ ಮಿಕ್ಸ್ ಮಾಡ್ತಾ ಇರ್ಬೇಕು, ಸಕ್ಕರೆ ಹಾಕ್ಬಿಟ್ಟು ಅದೊಂದು ಸಾಫ್ಟ್ ಟೆಕ್ಸ್ಚರ್ ಬರೋ ತನಕ ಮಾಡ್ತಾ ಇರ್ಬೇಕು. ಅದು ಸಾಫ್ಟ್ ಟೆಕ್ಸ್ಚರ್ ಬಂದಾಗ ನಿಮ್ಗೆ ಅದು ಗೊತ್ತಾಗತ್ತೆ, ಮಿಕ್ಸ್ ಮಾಡ್ತಾ ಇರುವಾಗ ಮೂವ್ಮೆಂಟ್ ಅಲ್ಲೇ ಗೊತ್ತಾಗತ್ತೆ ಈಗ ಸಾಫ್ಟ್ ಆಗಿದೆ ಅಂತ. ಸೊ ಇವಾಗ ಆಗ್ತಾ ಬಂತು. ನಾನು ಇದಕ್ಕೆ ಒಂಚೂರು ಮಿಠಾಯಿ ಮೀಟ್ ಕೂಡ ಹಾಕ್ಬಿಟ್ಟು ಮಾಡ್ತೀನಿ. ಅದು ಇನ್ನೊಂದು ಚೂರು ಸಾಫ್ಟ್ ಟೆಕ್ಸ್ಚರ್ ಜಾಸ್ತಿ ಕೊಡುತ್ತೆ. ಹಾಗಾಗಿ ಆ ಮಿಠಾಯಿ ಮೀಟ್ ಕೂಡ ಹಾಕ್ಬಿಟ್ಟು ಒಂಚೂರು ಹಾಕಿ ಮಿಕ್ಸ್ ಮಾಡ್ತೀನಿ. ಇದು ಬನ್ ಮಸ್ಕ ಆಕ್ಚುಲಿ ಎರಡು ತರ ನೋಡಿದೆ ನಾನು. ಒಂದು ಕಂಡೆನ್ಸ್ ಮಿಲ್ಕ್ ನ ಸೇರಿಸಿ ಸ್ವಲ್ಪ ಹಾಕಿ ಮಾಡ್ತಾರೆ, ಇನ್ನೊಂದು ಹಾಗೆ ಮಾಡ್ತಾರೆ. ಸೊ ನಾನು ಹೇಳಿದೆ ಅಲ್ಲ, ನಾ ಹೋದಲ್ಲಿ ಪ್ರತಿ ಜಾಗದಲ್ಲಿ ಹೋದಾಗ ಅಲ್ಲಿ ವಿಶೇಷತೆ ಏನು, ಅಲ್ಲಿ ಏನ್ ಹೊಸ ತರ ಖಾದ್ಯ ಇದೆ, ಅಲ್ಲಿ ಏನ್ ಹೊಸ ತರ ಸಂಸ್ಕೃತಿ ಇದೆ, ನಾವು ಅದನ್ನ ಯಾವ್ದನ್ನ ಅಳವಡಿಸ್ಕೊಳ್ಬಹುದು ಅನ್ನೋದನ್ನ ತುಂಬಾ ನೋಡಿ ನಂಗೆ ದೇಶ ಸುತ್ತುವಂತ ಆಸೆ. ಸೊ ಹಾಗಾಗಿ ಇದು ಬನ್ ಮಸ್ಕ ಹೈದರಾಬಾದ್ ಸ್ಪೆಷಲ್. ನಾನು ಈಗ ಒಂದು 3 ವಾರದ ಹಿಂದೆ ಹೋದಾಗ ಕಲ್ತು ಬಂದಂತ ಒಂದು ಅತ್ಯಂತ ಸುಲಭವಾದಂತ ಒಂದು ಖಾದ್ಯ. ಇವತ್ತಿನ ಇನ್ನೊಂದು ವಿಶೇಷ ನಾನು ಮಾಡ್ತಿರೋದಂದ್ರೆ, ನೋಡಿ ಇವಾಗ ಎಲ್ಲ LPG ಪ್ರಾಬ್ಲಮ್ ಆಗ್ತಾ ಇದೆ. ಅಫ್ಕೋರ್ಸ್ ಡೊಮೆಸ್ಟಿಕ್ LPG ಪ್ರಾಬ್ಲಮ್ ಇಲ್ಲ, ಆದ್ರೆ ಈ ಕಮರ್ಷಿಯಲ್ LPG ಪ್ರಾಬ್ಲಮ್ ಆಗಿದೆ ಅಂತ ಹೇಳ್ಬಿಟ್ಟು ತುಂಬಾ ಜನ ನನ್ನ ಆಫೀಸ್ ನಲ್ಲಿ ಕೂಡ ಹೇಳ್ತಾ ಇದ್ರು. ಪಿಜಿಗಳಲ್ಲಿ ಎಸ್ಪೆಷಲಿ ಪಿಜಿನಲ್ಲಿರೋರಿಗೆ ಆಹಾರ ಕೂಡ ಸರಿಯಾಗಿ ಸಿಗ್ತಾ ಇಲ್ಲಂತೆ, ಕೇಳಿದ್ರೆ LPG ಪ್ರಾಬ್ಲಮ್ ಅಂತ. ಸೊ ಇವತ್ತಿನ ನಾನು ಮಾಡ್ತಾ ಇರೋದು ಎರಡಕ್ಕೂ ಗ್ಯಾಸ್ ಬೇಡ, ಗ್ಯಾಸ್ ಸಿಲಿಂಡರ್ ಬೇಡ, ಗ್ಯಾಸ್ ಅವಶ್ಯಕತೆ ಇಲ್ಲ. ಸೊ ಹೋಗಿ ಒಂದು ಚೂರು ಅಮೂಲ್ ಬೆಣ್ಣೆ ತಂದ್ಕೊಳ್ಳಿ, ಸಕ್ಕರೆ ಮಿಕ್ಸ್ ಮಾಡಿ ಸ್ವಲ್ಪ ಬೀಟ್ ಮಾಡಿ, ಆಮೇಲೆ ಇವಾಗ ನಂದು ಬೆಣ್ಣೆ ರೆಡಿ ಆಯ್ತು. ಬೀಟ್ ಮಾಡಿ ಮಿಕ್ಸ್ ಮಾಡಿ ಇದು ಬಂದಿದೆ ಅಲ್ಲ, ಹೀಗೆ ಅದನ್ನ ಮಧ್ಯದಲ್ಲಿ ಕಟ್ ಮಾಡಬೇಕು. ಕಟ್ ಮಾಡಿ ಮಾಡಿದ್ದೀನಿ. ಇದನ್ನ ಚೆನ್ನಾಗಿ ಸ್ಪ್ರೆಡ್ ಮಾಡಬೇಕು. ಅದು ಸ್ಪ್ರೆಡ್ ಹೇಗಿರ್ಬೇಕಂದ್ರೆ ಪೂರ್ತಿ ಬನ್ನಿದು ಸರ್ಕಂಫರೆನ್ಸ್ ಅಥವಾ ಪೂರ್ತಿ ಆವೃತ್ತನ ಕಂಪ್ಲೀಟ್ ಆಗಿ ಹಚ್ಚಬೇಕು. ಆವಾಗ ಅದು ನೀವು ಯಾವ ಕಡೆಯಿಂದ ಯಾವ ಬೈಟ್ ತಿಂದ್ರೇನು ತುಂಬಾ ಚೆನ್ನಾಗಿ ಮೃದುವಾಗಿ, ಇದು ಹೇಳ್ತಿರುವಾಗೆ ನನಗೆ ಬಾಯಲ್ಲಿ ನೀರು ಬರ್ತಾ ಇದೆ. ನಂದು ಸ್ವೀಟ್ ಟೂತ್ ಸ್ವಲ್ಪ, ಹಾಗಾಗಿ ಸಿಹಿ ಖಾದ್ಯ ಕಂಡ್ರೆ ನಾನು ಸ್ವಲ್ಪ ಪ್ರೀತಿ ಪಟ್ಟು ತಿಂತೀನಿ. ಈಗ ನೋಡಿ, ಬನ್ನಿಗೆ ಒಂದ್ ಸೈಡ್ ಹಚ್ಚಿದೆ. ಇನ್ನು ಸ್ವಲ್ಪ ಸ್ವೀಟ್ ಬೇಕು ಅನ್ನೋರು ಎರಡೂ ಕಡೆ ಕೂಡ ಹಚ್ಬೋದು, ಬಟ್ ಒಂದ್ ಕಡೆ ಹಚ್ಚಿದ್ರೆ ಸಾಕಾಗತ್ತೆ. ಯಾಕಂದ್ರೆ ನಾನು ಅದಕ್ಕೆ ಬೆಣ್ಣೆನೂ ಸ್ವಲ್ಪ ಸಕ್ಕರೆನೂ ಹಾಕಿದ್ದೀನಿ, ಕಂಡೆನ್ಸ್ಡ್ ಮಿಲ್ಕ್ ಹಾಕಿದ್ದೀನಿ ಅಮೂಲದ್ದು. ಹಾಗಾಗಿ ಇದು ಇಷ್ಟು ಈಗ ಒಂದು ರೆಡಿ ಆಗಿದೆ. ಇಷ್ಟೇ, ಗ್ಯಾಸ್ ಸಿಲಿಂಡರ್ ಬೇಡ ಅಥವಾ LPG ಯೋಚನೆ ಇಲ್ಲ. ಏನ್ ನಿಮಗೆ ಬೇಕು? ಬೆಣ್ಣೆ, ಬನ್ ಎಲ್ಲರೂ ಸಿಗತ್ತೆ, ಯಾವ ಬೇಕರಿಗೆ ಹೋದ್ರೂ ಬನ್ ಸಿಗತ್ತೆ. ಬನ್ ಅಂತಂದು ಈ ತರ ಬೆಣ್ಣೆನ ಸಕ್ಕರೆನ ಮಿಕ್ಸ್ ಮಾಡಿ, ನಿಮ್ ಕಂಡೆನ್ಸ್ ಮಿಲ್ಕ್ ಇಲ್ಲ ಮನೆಯಲ್ಲಿ ಅಂದ್ರೆ ತೊಂದರೆ ಇಲ್ಲ, ಬರೀ ಬೆಣ್ಣೆ ಮತ್ತು ಸಕ್ಕರೆಯಿಂದ ಮಾಡ್ಬೋದು. ಹೀಗೆ ಸ್ಪ್ರೆಡ್ ಮಾಡಿದ್ರೆ ನಿಮ್ದು ಮಸ್ಕಾ ಬನ್ ರೆಡಿ ಆಗ್ತಾ ಇದೆ. ನಾನು ಈಗ 3 ಮಾಡ್ತಾ ಇದ್ದೀನಿ. ಇವತ್ತಿನ ಸ್ನ್ಯಾಕ್ಸಿಗೆ ಇದನ್ನೇ ಮಾಡಿ ತಿನ್ನೋಣ ಅಂತ ಸ್ನ್ಯಾಕ್ಸ್ ನ ಸ್ವಲ್ಪ ಡಿಲೇ ಮಾಡಿದೀವಿ. ಆಫೀಸಿಂದ ಬಂದ್ಮೇಲೆ ಸ್ನ್ಯಾಕ್ಸ್ ಏನಾದ್ರು ತಿಂತೀವಲ್ಲ, ಹಾಗೆ ಇವತ್ತು ಡಿಲೇ ಮಾಡಿದೀನಿ ಸ್ವಲ್ಪ. ಈಗ ಸ್ನ್ಯಾಕ್ಸ್ ಆಗತ್ತಾ ಅಥವಾ ಇದೇ ಡಿನ್ನರ್ ಆಗತ್ತಾ ನೋಡ್ಬೇಕು. ಇದು 3ನೇದು. ಯಾಕೆ 3 ಅಂದ್ರೆ ನಮ್ಮ ಮನೇಲಿ 3 ಜನ ಇದ್ದೀವಿ, ಹಾಗಾಗಿ 3 ಮಾಡ್ತಾ ಇದ್ದೀನಿ. ಎಷ್ಟು ಬೇಕಾದ್ರೂ ಮಾಡ್ಕೊಳ್ಬಹುದು. ಬೆಣ್ಣೆ ಅದಕ್ಕೆ ಅನುಸಾರವಾಗಿ ನಿಮ್ಗೆ ಅಂದಾಜಿರ್ಬೇಕು ಎಷ್ಟು ಬೆಣ್ಣೆ ಬೇಕು ಅಂತ, ಅಷ್ಟು ಬೆಣ್ಣೆನ ಅನುಸಾರವಾಗಿ ಮಾಡಿಕೊಂಡು
ರೆಡಿ ಮಾಡ್ಕೊಂಡು ಇಟ್ಕೊಂಡು ಹಚ್ಚಿದ್ರೆ ಆಯ್ತು. ಸೊ ಇವತ್ತಿಂದು ನಿಮ್ದು ಊಟಕ್ಕೆ ಗ್ಯಾಸ್ ಯೋಚನೆ ಇಲ್ಲ, ಕನೆಕ್ಷನ್ ಯೋಚನೆ ಇಲ್ಲ, ಸಿಹಿ ಸಿಹಿಯಾಗಿ ತಿನ್ನುವಂತ ಒಂದು ಖಾದ್ಯ ರೆಡಿ. ಇಲ್ಲಿಗೆ ನಂದು ಮಸ್ಕಾ ಬನ್ ರೆಡಿ ಆಯ್ತು. ಮಸ್ಕಾ ಬನ್ನು 3 ಮಾಡಿದ್ದೀನಿ. ಇದ್ರೊಟ್ಟಿಗೆ ನಾ ಹೇಳ್ದಂಗೆ ಇವಾಗ ವಿಯೆಟ್ನಾಮೀಸ್ ಕಾಫಿ ಮಾಡ್ತೀನಿ. ಸೊ ಕಾಫಿ ಬಗ್ಗೆ ಹೇಳ್ಬೇಕಂದ್ರೆ, ಕಾಫಿ ಮುಂಚೆ ಶುರುವಾಗಿದ್ದು ಈ ವಿಯೆಟ್ನಾಮೀಸ್, ಅದ್ರ ಮುಂಚೆ ಹೇಳ್ತೀನಿ. ವಿಯೆಟ್ನಾಮೀಸ್ ಕಾಫಿ ಮಾಡಕ್ಕೆ ನಾನು ಅಮೂಲ್ ಮಿಲ್ಕ್ ತಗೊಂಡಿದ್ದೀನಿ. ಇದು ಕೋಲ್ಡ್ ಆಗಿ ಕುಡಿಯುವಂಥದ್ದು ಅಂತ ನಾ ಹಾಗೆ ಹೇಳಿದೆ. ಹಾಗಾಗಿ ನಾ ಹಾಲನ್ನ ಕಾಯಿಸಿ ತಣಿಸಿಟ್ಕೊಂಡಿದ್ದೀನಿ. ಇದರಲ್ಲಿ ಅಮೂಲ್ ಅವ್ರದ್ದು ಹಾಲು ಕಾಯಿಸಿ ತಣಿಸಿಟ್ಕೊಂಡಿದ್ದೀನಿ. ಇದಕ್ಕೆ ನಾನು ನಾರ್ಮಲ್ ತಾಜಾ ಮಿಲ್ಕ್ ತಗೊಂಡಿದ್ದೀನಿ, ಮತ್ತೆ ಅಮೂಲ್ ಮಿಠಾಯಿ ಕಂಡೆನ್ಸ್ಡ್ ಮಿಲ್ಕ್, ಹಾಗೆ ಕಾಫಿ ಡಿಕಾಕ್ಷನ್. ಕಾಫಿ ಎಲ್ಲಿಂದ ಶುರುವಾಯಿತು ಅನ್ನೋದು ಒಂದು ಅತ್ಯಂತವಾದ ರೋಚಕವಾದ ಸಂಗತಿ ನಿಮ್ಮ ಹತ್ರ ಹಂಚ್ಕೊತೀನಿ. ಕಾಫಿ ಮೊಟ್ಟ ಮೊದಲಿಗೆ ಕಂಡುಹಿಡಿದಿದ್ದು ಯಾರು ಅಂದ್ರೆ ಮೇಕೆ ಈ ಇಥಿಯೋಪಿಯಾ ಅಂತ ಈಸ್ಟ್ ಆಫ್ರಿಕಾದಲ್ಲಿ ಒಂದು ಜಾಗ ಇದೆ, ದೇಶ ಇದೆ. ಅದರಲ್ಲಿ ಕಾಫಿ ಅನ್ನುವಂಥದ್ದು ಕಫಾ ಅನ್ನೋ ಒಂದು ಜಾಗದಿಂದ, ಕಾಫಾ ಅನ್ನೋ ಒಂದು ಜಾಗದಲ್ಲಿ ಒಬ್ಬ ಖಲೀದ್ ಅಂತ ಮೇಕೆ ಕಾಯೋನು ಕರ್ಕೊಂಡು ಹೋಗ್ತಾ ಇದ್ದ ಅಂತ ದಿನಾಗ್ಲೂ ಮೇಕೆ ಕಾಯಕ್ಕೆ, ಅಲ್ಲಿ ಮೇಯಕ್ಕೆ. ಅವನು ಒಂದು ಗಿಡದಲ್ಲಿ ಏನಾದ್ರು ಮೇಕೆ ತಿಂದ್ರೆ ತುಂಬಾ ಎನರ್ಜೆಟಿಕ್, ತುಂಬಾ ಉತ್ಸಾಹದಿಂದ ಎಲ್ಲ ಮೇಕೆಗಳು ತುಂಬಾ ಖುಷಿಯಾಗಿ ಉತ್ಸಾಹದಿಂದ ಇರ್ತಿದ್ರಂತೆ. ಹಂಗೆ ಅವನು ಸುಮಾರು ಸಲ ಅದನ್ನ ಗಮನಿಸಿ ಏನಿರ್ಬೋದು ಇದು ಅಂತ ಹೇಳ್ಬಿಟ್ಟು ಆ ಹಣ್ಣುಗಳನ್ನ, ಬೀಜಗಳನ್ನ, ಅವಾಗ ಕಾಫಿ ಪೌಡರ್ ಇರ್ಲಿಲ್ಲ, ಆ ಕಾಫಿ ಗಿಡದಿಂದ ತೆಗ್ಬಿಟ್ಟು ಆ ಬೀಜಗಳನ್ನ ತಿಂದಾಗ ಅವನು ತುಂಬಾ ಎನರ್ಜೆಟಿಕ್ ಆದ ಅಂತೆ, ತುಂಬಾ ಡಿಫರೆನ್ಸ್ ಗೊತ್ತಾಯ್ತಂತೆ. ಆಕ್ಟಿವ್ ಆಗಿದ್ದು ಎನರ್ಜೆಟಿಕ್ ಆಗಿರುವಂತದ್ದು ಗೊತ್ತಾಯ್ತಂತೆ. ಹಾಗೆ ಇದು ಸ್ಪ್ರೆಡ್ ಆಗ್ತಾ ಹೋಗಿ ಅಲ್ಲಿ ಮಾಂಕ್ಸ್, ಯಾರೆಲ್ಲ ಸನ್ಯಾಸಿಗಳು ಮಾಂಕ್ಸ್ ಇರ್ತಾರಲ್ಲ, ಅವರು ಕೂಡ ಅದನ್ನ ತಗೊಳಕ್ಕೆ ಶುರು ಮಾಡಿದಂತೆ. ಯಾಕೆ? ನಾವು ಇನ್ನೂ ಹೆಚ್ಚೊತ್ತು ಧ್ಯಾನ ಮಾಡ್ಬೋದು, ಇನ್ನೂ ಹೆಚ್ಚೊತ್ತು ಭಗವಂತನ ಸ್ಮರಣೆ ಮಾಡ್ಬೋದು ಅಂತ ಹೇಳ್ಬಿಟ್ಟು. ಹಾಗೆ ಈ ಕಾಫಿ ಅನ್ನೋದು ಕಂಡು ಹಿಡಿದಿದ್ದು ನಿಜವಾಗೂ ಮೇಕೆ, ಮನುಷ್ಯರಲ್ಲ. ಮನುಷ್ಯರು ಆಮೇಲೆ ಉಪಯೋಗ ಮಾಡಕ್ ಶುರು ಮಾಡಿದ್ವಿ. ಕಾಫಿ ಅತ್ಯಂತ 120 ವೆರೈಟಿ ಆಫ್ ಕಾಫಿ ಇದೆ. ಅದರಲ್ಲಿ ಕಾಫಿ ಅರೇಬಿಕಾ ಮತ್ತು ಕಾಫಿ ರೋಬಸ್ಟಾ ಅನ್ನೋದು ಅತ್ಯಂತವಾಗಿ ಸಿಗುವಂತದ್ದು. ಸುಮಾರು 70-80% ಇದೇ ಸಿಗುವಂತದ್ದು. ಸೊ ಹಾಗಾಗಿ ಜನ ಕಾಫಿ ಅರೇಬಿಕಾ ಅಥವಾ ರೋಬಸ್ಟಾ ತುಂಬಾ ಯೂಸ್ ಮಾಡ್ತಾರೆ. ನಾನಿಲ್ಲಿ ಕಾಫಿ ಡಿಕಾಕ್ಷನ್ ಮಾಡಿಟ್ಕೊಂಡಿದ್ದೀನಿ ನೋಡಿ. ಕಾಫಿ ಡಿಕಾಕ್ಷನ್ ಇಲ್ಲಿ ಹಾಕಿ ರೆಡಿ ಮಾಡಿಟ್ಕೊಂಡಿದ್ದೀನಿ. ತೆಗೆಯಕ್ಕೆ ಅಂತ, ನಿಮ್ಗೆ ತೋರ್ಸಕ್ಕೆ ಅಂತ ಈ ಕಪ್ಪಲ್ಲಿ ಒಂಚೂರು ಹಾಕಿಟ್ಕೊಂಡಿದ್ದೀನಿ. ನಾನು ಯಾವುದೇ ಕಾಫಿ ಪೌಡರ್ ಯೂಸ್ ಮಾಡ್ಬೋದು, ಬಟ್ ನಾ ಹೇಳಿದಂಗೆ ನಾನು ವಿಯೆಟ್ನಾಂ ಹೋದಾಗ ಇದು ಕಲ್ತಿದ್ರಿಂದ, ವಿಯೆಟ್ನಾಮಿಂದ ನನ್ನ ಫ್ರೆಂಡ್ ಇತ್ತೀಚೆಗೆ ಬಂದಾಗ ಅವ್ರ ಕಾಫಿ ಪೌಡರ್ ತರಿಸ್ಕೊಂಡಿದ್ದೆ. ಈಗ ಚಳಿಗಾಲ ಮುಗೀತು, ಸೆಕೆಗಾಲ ಶುರು ಆಗ್ತಾ ಇದೆ, ಕೋಲ್ಡ್ ಕಾಫಿ ಕುಡಿಯಕ್ಕೆ ವಿಯೆಟ್ನಾಂ ಕಾಫಿ ಕುಡಿದ್ರೆ ಚೆನ್ನಾಗಿರತ್ತಲ್ಲ ಅನಿಸ್ತು. ಹಾಗಾಗಿ ನಾನು ಅವ್ರು ಬರುವಾಗ ಅವ್ರ ಹತ್ರ ಕಾಫಿ ಪೌಡರ್ ತರಿಸ್ಕೊಂಡಿದ್ದೆ. ಸೊ ವಿಯೆಟ್ನಾಂ ಕಾಫಿ ಯೂಸ್ ಮಾಡ್ತಾ ಇದ್ದೀನಿ ನಾನಿಲ್ಲಿ. ನೀವು ನಾ ಹೇಳಿದಂಗೆ ಇಲ್ಲಿ ಸಿಗುವಂತ ಯಾವ ಕಾಫಿ ಪೌಡರ್ ಬೇಕಾದ್ರೂ ಯೂಸ್ ಮಾಡ್ಬೋದು. ಅದಕ್ಕೆ ಈಗ ಮಾಡ್ಬೇಕಾಗಿದ್ದು ತಂಪಾದ ಹಾಲ್ ಬೇಕು, ಕಂಡೆನ್ಸ್ಡ್ ಮಿಲ್ಕ್ ಬೇಕು. ಕಂಡೆನ್ಸ್ಡ್ ಮಿಲ್ಕ್ ಅಥವಾ ಅಮೂಲ್ ಅವ್ರದ್ದು ಮಿಠಾಯಿ ಮೇಟ್ ಇದೆಯಲ್ಲ, ಅದು ಅತ್ಯಂತ ಇಂಪಾರ್ಟೆಂಟ್ ಇಂಗ್ರೀಡಿಯೆಂಟ್, ಅತ್ಯಂತ ಬೇಕಾಗುವಂತ ಸಾಮಗ್ರಿ ಈ ವಿಯೆಟ್ನಾಂ ಕಾಫಿಗೆ. ಮತ್ತೆ ಕಾಫಿ ಡಿಕಾಕ್ಷನ್ ಮತ್ತೆ ಹಾಲು. ಸಕ್ಕರೆ ಆಪ್ಷನಲ್. ನೋಡಿ, ಮೊದಲಿಗೆ ನಾನು ಇದು ಈ ಕಪ್ಪಿನಲ್ಲಿ ಕಂಡೆನ್ಸ್ಡ್ ಮಿಲ್ಕ್ ಹಾಕ್ತಾ ಇದ್ದೀನಿ. ಅಮೂಲ್ ಅವ್ರದ್ದು ಮಿಠಾಯಿ ಮೀಟ್ ಅಥವಾ ಕಂಡೆನ್ಸ್ಡ್ ಮಿಲ್ಕ್ ಹಾಕ್ತಾ ಇದ್ದೀನಿ. ನಿಮ್ಗೆ ಎಷ್ಟು ಸಿಹಿ ಬೇಕೋ ಅಷ್ಟು ಸಿಹಿ ಹಾಕೊಳ್ಬಹುದು. ಮತ್ತೆ ಸಕ್ಕರೆ ಅವಶ್ಯಕತೆ ಇಲ್ಲ. ನಿಮ್ಗೆ ಹಾಗೂ ಸಕ್ಕರೆ ಬೇಕು ಅನ್ಸಿದ್ರೆ ಸಕ್ಕರೆ ಹಾಕೊಳ್ಬಹುದು. ನಾನು ಇವಾಗ ಇದನ್ನ ಕಾಫಿಗೆ ಅಂತ ಹೇಳ್ಬಿಟ್ಟು ಮೊದಲು ಕೆಳಗೆ ಅಂದ್ರೆ 3 ಲೇಯರ್ ಮಾಡ್ತೀನಿ. ಫಸ್ಟಿಗೆ ನಾನು ಈ ಮಿಠಾಯಿ ಮೇಟ್ ಹಾಕ್ತಾ ಇದ್ದೀನಿ. ಅಮೂಲ್ ಅವ್ರದ್ದು 3 ಕಪ್ ಹಾಕೊಂಡು ಕಾಫಿ ವಿಚಾರ ನಾನು ಹಳೇದ್ ಹೇಳಿದೆ. ಇವತ್ತಿನ ವಿಚಾರಕ್ಕೆ ಬಂದ್ರೆ
ಅಂದ್ರೆ ಇವತ್ತಿನ ಪ್ರೆಸೆಂಟ್ ಸಿಚುವೇಶನ್ ಬಂದ್ರೆ ಅತ್ಯಂತವಾಗಿ ಯೂಸ್ ಮಾಡುವಂತ ಕಾಫಿನ ಇವತ್ತು ಫಿನ್ಲ್ಯಾಂಡ್ ನಲ್ಲಿ ಜನ ಫಿನ್ಲ್ಯಾಂಡ್ ನಲ್ಲಿ ಸುಮಾರು 12 kg ಒಬ್ಬ ಮನುಷ್ಯ ಒಂದು ವರ್ಷಕ್ಕೆ ಯೂಸ್ ಮಾಡ್ತಾನೆ ಅನ್ನೋದು ಇವಾಗಿನ ಲೇಟೆಸ್ಟ್ ಸ್ಟ್ಯಾಟಿಸ್ಟಿಕ್ಸ್ ಪ್ರಕಾರ ಗೊತ್ತಾಗಿರೋದು. ಸೊ ಇವಾಗ ನಾನು ಡಿಕಾಕ್ಷನ್ ಹಾಕ್ತಾ ಇದ್ದೀನಿ. ಇದು ಕಂಡೆನ್ಸ್ಡ್ ಮಿಲ್ಕ್, ಇದಕ್ಕೆ ಕಾಫಿ ಡಿಕಾಕ್ಷನ್ ಹಾಕ್ತಾ ಇದ್ದೀನಿ. ಇದು ಕೂಡ ನೀವು ಬಿಸಿ ಡಿಕಾಕ್ಷನ್ ಹಾಕಬಾರ್ದು, ಯಾಕಂದ್ರೆ ನಾನು ಹೇಳಿದಾಗೆ ಇದು ಕೋಲ್ಡ್ ಕಾಫಿ. ಸೊ ಡಿಕಾಕ್ಷನ್ ಕೂಡ ತಣಿಸಿಟ್ಟು ತೆಗೆದಿಟ್ಟು ತಣಿಸ್ಕೊಂಡು ಆಮೇಲೆ ಡಿಕಾಕ್ಷನ್ ಹಾಕಿ, ಆಮೇಲೆ ಇದಕ್ಕೆ ಚೂರು ಹಾಲು ಹಾಕ್ತೀನಿ. ಅಮೂಲ್ ತಾಜಾ ಹಾಲು ಹಾಕ್ತಾ ಇದ್ದೀನಿ. ಈಗ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನೋಡಿ, ಮಾಡ್ತಾ ಹೋದಂಗೆ ಕೆಳಗಡೆ ಆ ಕಂಡೆನ್ಸ್ ಮಿಲ್ಕ್ ಹಾಕಿದ್ದು ನಿಮಗೆ ಕಾಣಿಸುತ್ತಾ ಗೊತ್ತಿಲ್ಲ. ಕಂಡೆನ್ಸ್ ಮಿಲ್ಕ್ ಹಾಕಿದ್ದು ಕೆಳಗಡೆಯಿಂದ ಕಲರ್ ಚೇಂಜ್ ಆಗ್ತಾ ಬರ್ತಾ ಇದೆ. ಸೊ ಕಾಫಿ ತುಂಬಾ ಆರೋಗ್ಯಕರವಾದಂತ ಒಂದು ಬೆನಿಫಿಟ್ಸ್ ಕೂಡ ಇದೆ. ಕಾಫಿ ಕುಡಿಯೋದ್ರಿಂದ ನಾ ಆಗ್ಲೇ ಹೇಳಿದಂಗೆ ಮೇಕೆಯಲ್ಲಿ ಮನುಷ್ಯರಲ್ಲಿ ಎನರ್ಜೆಟಿಕ್ ಆಗ್ತೀವಿ, ಎಚ್ಚರಾಗತ್ತೆ, ಆಕ್ಟಿವಿಟಿ ಜಾಸ್ತಿ ಆಗತ್ತೆ. ಇವಾಗ ಮಧ್ಯಾಹ್ನ ಕೂತಿರುವಾಗ ನಿದ್ದೆ ಬಂತಂದ್ರೆ ಯಾಕೋ ನಿದ್ದೆ ಬರ್ತಾ ಇದೆ ಅಂತ ಕಾಫಿ ಕುಡಿಯೋಣ ಅನ್ನೋದು ಜನಪ್ರತೀತಿ. ಹಾಗೆ ಆಫೀಸ್ನಲ್ಲಿ ಕೂಡ ನಿದ್ದೆ ಬರ್ತಿದೆ ಅಂದ್ರೆ ಕಪ್ ಆಫ್ ಕಾಫಿ ಅಂತ ಹೇಳ್ಬಿಟ್ಟು ಹೋಗ್ತೀವಿ. ಸೊ ಕಾಫಿ ನಮ್ಮನ್ನ ಎಚ್ಚರಗೊಳಿಸುತ್ತೆ, ಆಕ್ಟಿವ್ ಆಗಿಡ್ಸುತ್ತೆ, ಹಾಗೆ ಶಕ್ತಿ ಕೂಡ ಬರುತ್ತೆ. ಆದ್ರೆ ಅತಿಯಾದ್ರೆ ವಿಷನೂ ಅಮೃತ ಅಂತಾರಲ್ಲ, ಸಾರಿ, ಅಮೃತನೂ ವಿಷ ಅಂತಾರಲ್ಲ, ಆ ರೀತಿಯಾಗಿ ಅತಿಯಾಗಿ ಕಾಫಿ ಕುಡಿಯೋದ್ರಿಂದ ಏನಾಗತ್ತೆ ಅಂದ್ರೆ ಇನ್ಸೋಮ್ನಿಯಾ ಅಂತಾರಲ್ಲ, ನಿದ್ರಾಹೀನತೆ ಅದು ಬರಕ್ಕೆ ಶುರು ಆಗತ್ತೆ. ತುಂಬಾ ಕಾಫಿ ಕುಡಿಯೋದ್ರಿಂದ ಆಂಗ್ಸೈಟಿ ಕೂಡ ಜಾಸ್ತಿ ಆಗತ್ತೆ. ನಿದ್ದೆ ಕಮ್ಮಿ ಆಯ್ತು ಅಂದ್ರೆ ಆಂಗ್ಸೈಟಿ ಆಟೋಮೆಟಿಕಲಿ ಜಾಸ್ತಿ ಆಗತ್ತೆ. ಸೊ ಹಾಗಾಗಿ ಇದೆಲ್ಲ ಸೈಡ್ ಎಫೆಕ್ಟ್ಸ್ ಆಫ್ ಕಾಫಿ. ಯಾವುದು ಕೂಡ ಅತಿಯಾಗಿ ಮಾಡಬಾರ್ದು. ವಿಯೆಟ್ನಾಂ ಕಾಫಿ ಇಷ್ಟನೇ ನನಗೆ. ನಾನು ವಾರಕ್ಕೊಂದ್ಸಲ ಆದ್ರೂ ಅವ್ರದ್ದು ಕಾಫಿ ಪೌಡರ್ ಸಿಕ್ಕಿದಾಗ ಮಾಡೋಣ ಅಂತ ಟೆಂಪ್ಟ್ ಆಗತ್ತೆ. ನಿಜವಾಗಿ ನಾನು ಕಾಫಿ ಪ್ರಿಯಳಲ್ಲ, ನನಗೆ ಚಹಾ ಇಷ್ಟ, ಚಹಾ ಕುಡಿಯೋದು ಇಷ್ಟವಾದಂಥದ್ದು. ಆದರೆ ಈ ವಿಯೆಟ್ನಾಂ ಕಾಫಿ ಒಂದು ಎಕ್ಸೆಪ್ಷನ್. ಇವಾಗ ಕಾಫಿ ರೆಡಿ ಆಯ್ತು. ನಾ ಹೇಳಿದಂಗೆ ಕೋಲ್ಡ್ ಕಾಫಿ ಆಗಿದ್ದಕ್ಕೆ ನಾನು ಅದಕ್ಕೆ ಒಂದು 4 ಐಸ್ ಕ್ಯೂಬ್ ಹಾಕ್ತೀನಿ. ಅದನ್ನ ಫ್ರಿಡ್ಜ್ ಅಲ್ಲಿ ಇಟ್ಟಿದ್ದೀನಿ, ತಗೊಂಡ್ ಬರ್ತೀನಿ. ನಾನು ಬರೋಷ್ಟರಲ್ಲಿ ಈ ಕಾಫಿ ಕಲರ್ ನೋಡ್ತಾ ಇರಿ. 1 ನಿಮಿಷ ನಾನು ಐಸ್ ಕ್ಯೂಬ್ ತಗೊಂಡ್ ಬಂದೆ. ಎಷ್ಟು ಬೇಡ, 1 ಅಥವಾ 2 ಸಾಕು. ಕೋಲ್ಡ್ ಆಗಿ ಕುಡಿಯೋಕೆ ತುಂಬಾ ಹಿತವಾಗಿರುತ್ತೆ ಈ ಸಿಟಿಗಳಲ್ಲಿ. ಹಾಗೆ ನಾನು ಒಂದು ಸಣ್ಣ ಕ್ಯೂಬ್ ಹಾಕ್ತಾ ಇದ್ದೀನಿ. ನಿಮ್ಗೆ ಕೋಲ್ಡ್ ಎಷ್ಟು ಬೇಕೋ ಅಷ್ಟಕ್ಕೆ ಸೇರಿಸಿ ಹಾಕೊಳ್ಬೋದು. ಇವತ್ತು ನಾನು ಮಾಡಬೇಕಾದಂತ 2 ಡಿಶ್ಶು, ಒಂದು ವಿಯೆಟ್ನಾಂ ಕಾಫಿ, ಇನ್ನೊಂದು ಬನ್ ಮಸ್ಕಾ. 2 ನಾನು ಬೇರೆ ಕಡೆ ಹೋಗಿ ಸುತ್ತಾಡಿ ಕಲ್ತಂತ ಒಂದು ಖಾದ್ಯ. 2 ನನಗಿಷ್ಟ ಆಗಿದೆ. ನೀವು ಕೂಡ ಮನೇಲಿ ಟ್ರೈ ಮಾಡಿ, ಹೇಗಿದೆ ಅಂತ ನನಗೆ ಫೀಡ್ಬ್ಯಾಕ್ ಕೊಡಿ. ನನ್ನ ಮಗಳಿಗಷ್ಟೇ ಕಾಲೇಜಿಂದ ಬಂದ್ಲು. ನಾನು ಅವಳ ಹತ್ರ ಕೊಟ್ಬಿಟ್ಟು ಹೇಗೆ ಇದೆ ಅಂತ ಅವಳ ಹತ್ರನೇ ಅವಳ ಬಾಯಿನಲ್ಲೇ ಕೇಳೋಣ. ಪುಟ್ಟ ಐಸ್ ಕ್ಯೂಬ್ ಬೇಕಿದ್ರೆ ನನ್ನ ಮಗಳಿವಳು ಸ್ಫೂರ್ತಿ ಅಂತ, ಈಗಷ್ಟೇ ಅವಳು ಕಾಲೇಜಿಂದ ಬಂದ್ಲು. ಕಾಫಿ ಅಂತೂ ತುಂಬಾ ಚೆನ್ನಾಗಿದೆ. ಬನ್ನು ತುಂಬಾ ಚೆನ್ನಾಗಿದೆ, ತುಂಬಾ ಸಾಫ್ಟ್ ಆಗಿ ಸ್ವೀಟ್ ಆಗಿದೆ.
ನಮ್ಗೆಲ್ಲರಿಗೂ ಸ್ವೀಟ್ ಅಂದ್ರೆ ತುಂಬಾ ಇಷ್ಟ, ಅದಕ್ಕೆ ತುಂಬಾ ಚೆನ್ನಾಗಿದೆ. ಜಾನ್ಸಿ ಅವರು ಹೇಳಿದ್ದಾರೆ ಒಂದು 2 ಜಾಸ್ತಿ ಮಾಡಿ ಅವರು ಬರ್ತಾರೆ ಅಂತ. ಜಾನ್ಸಿ ಅತ್ತೆ, ನಿಮ್ಗೂ ಕೂಡ ತಲುಪಿಸೋ ಜವಾಬ್ದಾರಿ ನಂದು. ಮಸ್ಕ ಸಿಗತ್ತೆ. ವಿಯೆಟ್ನಾಂ ಮಿಸ್ ಕಾಫಿ ನಮ್ಮನೆಗೆ ಬನ್ನಿ, ರೆಡಿ ಇದೆ, ಎಲ್ಲ ಒಟ್ಟಿಗೆ ಸೇರಿ ಕುಡಿಯೋಣ. ಅಮೂಲ್ ಕನ್ನಡ ಪೇಜ್ ಈ ಅವಕಾಶ ಕೊಟ್ಟಿದ್ದಕ್ಕೆ ತುಂಬಾ ಹೃದಯದ ಧನ್ಯವಾದಗಳು. ನಂದಿನಿ ಅವರಿಗೆ ನನ್ನ ವಿಶೇಷ ಕೃತಜ್ಞತೆಗಳು. ಅವರು ನಂಗೆ ಕೇಳ್ಬಿಟ್ಟು ಬ್ಯಾನರ್ ರೆಡಿ ಮಾಡಬೇಕು ಅಂತ ಹೇಳಿ ಶುಕ್ರವಾರದಿಂದನೇ ಎಲ್ಲ ರೆಡಿ ಇಟ್ಟಿದ್ದಾರೆ. ನಂದಿನಿ ಅವರಿಗೆ ನಂದು ಹೃತ್ಪೂರ್ವಕ ನಮಸ್ಕಾರಗಳು ಮತ್ತು ಧನ್ಯವಾದಗಳು. ಯಾರೆಲ್ಲ ನಂದು ಈ ಪ್ರೋಗ್ರಾಮ್ ನ ಲೈವ್ ನೋಡಿದಿರೋ ಅಥವಾ ಆಮೇಲೆ ನೋಡ್ತಿರೋ ಅವರಿಗೆಲ್ಲ ಕೂಡ ನನ್ನ ಧನ್ಯವಾದಗಳು. ಮತ್ತೆ ಸಿಗೋಣ. ಇನ್ನೂ ಯಾವ್ದಾದ್ರು ಈಸಿಯಾದಂತ ಡಿಶ್ ಅನ್ನು ಮಾಡೋ ಅಂತ ಒಂದು ಡಿಶ್ ಹೊತ್ತಿಗೆ ನಾನು ಮತ್ತೆ ಬರ್ತೀನಿ. ನಂದು ಡಿಶಸ್, ನನ್ನ ಅಡುಗೆ ಎಲ್ಲ ಯೂಶಲಿ 10 ನಿಮಿಷ 15 ನಿಮಿಷಕ್ಕೆ ಮುಗಿಯುವಂಥದ್ದು. ಹಾಗೆ ಇನ್ಯಾವ್ದಾದ್ರು ಈಸಿಯಾಗಿ ಮಾಡುವಂಥದ್ದು ಸಿಕ್ಕಿದ್ರೆ ನಾನು ಮಾಡಿ ನಿಮ್ಮೊಂದಿಗೆ ಮತ್ತೆ ಹಂಚ್ಕೊಳ್ತೀನಿ. ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳು. ಅಮೂಲ್ ಕನ್ನಡ ಪೇಜ್ಗೆ ಕೂಡ ಧನ್ಯವಾದಗಳು.